ಹರೇ ಕೃಷ್ಣ. ಈಗ ನಿಮ್ಮ ಮುಂದೆ 11ರಿಂದ 20 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತೇನೆ. ಅವಜಾನಂತಿ ಮಾಂ ಮೂಢಾ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಸರ್ವಭೂತ ನಿಯಮಕರನಾದರೂ ಮಾನವ ಶರೀರಧಾರಿಯಾದ ನನ್ನನ್ನು ಮೂಢರು ತಿರಸ್ಕರಿಸುತ್ತಾರೆ. ಅವರಿಗೆ ನನ್ನ ಶ್ರೇಷ್ಠ ತತ್ವವು ತಿಳಿಯದು. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನಂ ಶ್ರಿತಾಃ. ಅವರ ಆಸೆಗಳು ವ್ಯರ್ಥವಾದವು, ಅವರ ಕೋರಿಕೆಗಳು ವ್ಯರ್ಥವೇ, ಅವರ ಅರಿವು ನಿರುಪಯೋಗ. ಅಂಥವರು ಮೋಹಕರವಾದ ರಾಕ್ಷಸೀ ಪ್ರಕೃತಿಗೆ, ಅಸುರೀ ಪ್ರಕೃತಿಗೆ ಸಿಕ್ಕಿ ಕೆಟ್ಟು ಹೋಗುತ್ತಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜ್ಯಂತೆ ನನ್ನ ಮನಸೋ ಜ್ಞಾತ್ವಾ ಭೂತಾದಿಮಧ್ಯಯಂ. ಅರ್ಜುನ, ಮಹಾತ್ಮರಾದವರು ದೈವೀ ಪ್ರಕೃತಿಯನ್ನು ಆಶ್ರಯಿಸಿ ಎಲ್ಲದರ ಆದಿಯೂ ಅವ್ಯಯನೂ ಆದ ನನ್ನನ್ನು ತಿಳಿದು ನನ್ನನ್ನು ಅನನ್ಯ ಚಿತ್ತದಿಂದ ಸೇವಿಸುತ್ತಾರೆ. ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಸಂತ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅವರು ದೃಢನಿಷ್ಠರಾಗಿ ನಿರಂತರವಾಗಿ ನನ್ನನ್ನೇ ಕೀರ್ತಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಾ ಭಕ್ತಿಯಿಂದ ನನ್ನನ್ನು ನಮಸ್ಕರಿಸುತ್ತಾ ನಿತ್ಯಯುಕ್ತರಾಗಿ ನನ್ನನ್ನು ಸೇವಿಸುತ್ತಾರೆ. ಜ್ಞಾನಯಜ್ಞೇನ ಚಾಪೇನೆ ಯಜಂತೋ ಮಾಮುಪಾಸತೆ ಏಕತ್ವೇನ ಪ್ರತುಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಮತ್ತೆ ಕೆಲವರು ಜ್ಞಾನಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ. ವಿಶ್ವರೂಪವಾದ ನನ್ನನ್ನು ಕೆಲವರು ಏಕತತ್ವ ಭಾವದಿಂದ, ಕೆಲವರು ಭೇದ ಭಾವದಿಂದ, ಮತ್ತೆ ಕೆಲವರು ಪರಿಪರಿ ವಿಧವಾಗಿ ಸೇವಿಸುತ್ತಾರೆ. ಅಹಂ ಕೃತರಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇ ವ್ಯಾಜ್ಯಂ ಅಹಮಗ್ನಿರಹಂ ಹುತಂ. ಶೌತ್ರಕೃತ್ರವು ನಾನು, ಸ್ಮಾರ್ತೃ ಯಜ್ಞವೂ ನಾನು, ಸ್ವಾದಕಾರವೂ ನಾನು, ಸ್ವಾಹಾಕಾರವೂ ನಾನು, ಔಷಧ ನಾನು, ಸೋಮವೂ ನಾನು. ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹ ವೇದಂ ಪವಿತ್ರೋಂಕಾರ ಋಕ್ಸಾಮಯಜುರ್ವೇಚ್ಛ. ಈ ಜಗತ್ತಿಗೆ ತಾಯಿ, ತಂದೆ, ಧಾತ, ತಾತನು ನಾನೇ, ಓಂಕಾರವು ನಾನೇ, ವೇದಗಳು ನಾನೇ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿರ್ವಾಸ ಶರಣಂ ಸೃಹತ್ ಪ್ರಭವ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಈ ಜಗತ್ತಿಗೆ ಗತಿ ಭರ್ತ, ಪ್ರಭು ಸಾಕ್ಷಿಯ ನಿವಾಸವು, ಆಶ್ರಯನು ಆಪ್ತನು, ಪ್ರಭುವ ಸ್ಥಾನವು, ಪ್ರಲಯ ಸ್ಥಾನವು, ಆಧಾರವು, ಶಾಶ್ವತ ಬೀಜವೂ ನಾನೇ ಅಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ತಪಾಮ್ಯಹಮಂ ವರ್ಷಂ ನಿಗೃಣ್ಯಾಮೃತ್ಸಜಾಮಿ ಚ ಅಮೃತಂ ಚೈವ ಮೃತಶ್ಚ ಸದಾಶ್ಚಹಮರ್ಜುನ. ತಪಿಸುವವನು, ಮಳೆಗೆರೆಯುವವನು ನಾನೇ ಅರ್ಜುನ. ಅಮೃತವು ನಾನೇ, ಮೃತ್ಯವು ನಾನೇ, ಸತ್ತು ಅಸತ್ತು ಎರಡೂ ನಾನೇ. ತ್ರೈವಿದ್ಯಾ ಮಾಂ ಸೋಮಾಪಹ ಪೂತಪಾಪ ಯಜ್ಞರಿಷ್ಟ್ವಾ ಸ್ವಗರ್ತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸದ್ಯ ಸುರೇಂದ್ರಲೋಕಂ ಅಶ್ನತಿ ದಿವ್ಯಾನ್ ದಿವಿ ದೇವಭೋಗಾನ್. ಪುಣ್ಯವಂತರಾದ ವೈದಿಕ ಸೋಮಯಾಜಿಗಳು ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸರ್ವ ಲೋಕವನ್ನು ಆರ್ತಿಸುತ್ತಾರೆ. ಅವರು ಆ ಪುಣ್ಯಬಲದಿಂದ ದೇವಲೋಕವನ್ನು ಹೊಂದಿ ನಾನಾ ವಿಧ ದೇವತಾ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸುತ್ತಾರೆ. ಇವೆಲ್ಲವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿ ಹೇಳುತ್ತಾನೆ. ಇದಿಷ್ಟು 11ರಿಂದ 20 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳಿದ್ದೇನೆ.
ಮತ್ತೆ ನಿಮ್ಮ ಮುಂದೆ 21ರಿಂದ 30 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತೇನೆ. ಅಲ್ಲಿಯವರೆಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ.